ಮಾತಿನಲ್ಲಿ ಮಲ್ಲಿಗೆ ಹೂವು, ಮನಸ್ಸಿನಲ್ಲಿ ಹೊನ್ನೆಣ್ಣೆ ಕುದಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ಅರ್ಥದ ಇನ್ನೊಂದು ವಾಕ್ಯನೂ ಇದೆ. ಅಂದರೆ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ. ಅಂದರೆ ಅವರ ವರ್ತನೆಗಳಲ್ಲಿ ಎಷ್ಟು ಮೃದುವಾಗಿ, ಚಂದವಾಗಿ, ಆಕರ್ಷಕವಾಗಿ, ಹಿತವಾಗಿ, ನಯವಾಗಿ ಎಲ್ಲ ಇರುತ್ತೆ. ಅದರ ಒಳಗಡೆ ಮಾತ್ರ ಕ್ರೂರತ್ವ, ದೌರ್ಜನ್ಯ, ಕೆಟ್ಟತನ, ಸಣ್ಣತನ ಎಲ್ಲ ತುಂಬಿಕೊಂಡಿರುತ್ತೆ. ಮೊದಲು ಅದನ್ನು ಕಿತ್ತಾಕಬೇಕು. ಅಂಥ ಕೆಟ್ಟದ್ದು ಏನು ಇಟ್ಕೊಳ್ದೇನೆ ಸುಮ್ಮನೆ ಮೇಲೆ ಮಾತ್ರ ಚೆನ್ನಾಗಿದ್ರೆ ಅದು ಒಳ್ಳೆಯದಲ್ಲ ಅನ್ನೋದನ್ನು ಈ ಥರ ಬಳಸ್ತಾರೆ. ಕನ್ನಡದಲ್ಲಿ ನಾವು ತಿಳ್ಕೊಬೇಕಾದಂಥ ಅನೇಕ ವಿಷಯಗಳು, ತುಂಬ ಸಂಗತಿಗಳು ಇದೆ. ಸ್ನೇಹಿತರೆ, ನಾವು ಯಾವಾಗಲೂ ಅಷ್ಟೇ ನಮ್ಮ ಈ ಶ್ರೇಷ್ಠವಾದ ಕನ್ನಡ ಭಾಷೆಯನ್ನು, ಈ ಶ್ರೀಮಂತವಾದ ಕನ್ನಡ ಭಾಷೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಾನೇ ಇರಬೇಕು. ಕನ್ನಡ ಉಳಿತಾನೇ ಇರಬೇಕು. ಓದುವುದರಿಂದ, ಬರೆಯುವುದರಿಂದ, ಮಾತನಾಡುವುದರಿಂದ ಮಾತ್ರ ಕನ್ನಡ ಭಾಷೆ ಉಳಿಯುತ್ತೆ. ಹಾಗಾಗಿ ಮತ್ತೆ ಮತ್ತೆ ಈ ಥರದನ್ನು ಬಳಸೋಣ ಮತ್ತು ನಮ್ಮೆಲ್ಲ ಭಾವನೆಗಳನ್ನು ನಮ್ಮ ಭಾಷೆಯಲ್ಲೇ ವ್ಯಕ್ತಪಡಿಸೋಣ. ಜೈ ಕರ್ನಾಟಕ ಮಾತೆ.